ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತು ಯಾವುದೇ ತರದ ಫಿಲಂ ರಿವ್ಯೂ ಅಂತೂ ಅಲ್ಲ, ಬಟ್ ಕನ್ನಡ ಫಿಲಂ ಇಂಡಸ್ಟ್ರಿಯ ರಿವ್ಯೂ ಅಂತಾನು ಹೇಳ್ಬೋದು. ಸಾಕಷ್ಟು ದಿನಗಳಿಂದ ಚರ್ಚೆ ಉಂಟು ಮಾಡಿರುವಂತ ಟಾಪಿಕ್, ನಮ್ಮ ಕನ್ನಡ ಇಂಡಸ್ಟ್ರಿ ಕ್ಲೋಸ್ ಆಗುತ್ತಾ, ಆಗ್ಬೇಕಾ ಇಲ್ಲ ಆಗ್ಬಾರ್ದಾ? ಇದಕ್ಕೆಲ್ಲ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ ಅಂತ ನಾನು ಅನ್ಕೊಂತೀನಿ. ಬಟ್ ಆದ್ರೂ ನನ್ನ ಒಪಿನಿಯನ್ ನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಕೊನೆ ತನಕ ನೋಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ, ಮಿಕ್ಕಿದ್ ನಿಮಗ್ ಬಿಟ್ಟಿದ್ದು. ಸೊ ಶುರು ಮಾಡೋಣ. ಆಕ್ಚುಲಿ ಈಗ ಸದ್ಯದಲ್ಲಿ ಇಂಡಸ್ಟ್ರಿಯಲ್ಲಿ ಏನಾಗ್ತಿದೆ ಅಂದ್ರೆ, ಯಾವುದೇ ಪ್ರೆಸ್ ಅವರು ಇಂಟರ್ವ್ಯೂ ಮಾಡಿದಾಗ ಇಲ್ಲ ಕ್ವಶನ್ ಕೇಳಿದಾಗ ನಡೀತಿರೋದು ಒಂದೇ ಸೈಕಲ್. ಡೈರೆಕ್ಟರ್ ಪ್ರೊಡ್ಯೂಸರ್ಸ್ ನ ಬ್ಲೇಮ್ ಮಾಡ್ತಿದ್ದಾರೆ, ಪ್ರೊಡ್ಯೂಸರ್ಸ್ ಆಕ್ಟರ್ಸ್ ನ ಬ್ಲೇಮ್ ಮಾಡ್ತಿದ್ದಾರೆ. ಅದೇ ಸೈಕಲ್ ನಡೀತಾ ಇದೆ. ಫೈನಲಿ ಒಂದು ಔಟ್ಪುಟ್ಗೆ ಕನ್ನಡಿಗರು ಕನ್ನಡ ಸಿನಿಮಾಗಳನ್ನ ನೋಡ್ತಿಲ್ಲ ಅನ್ನೋ ಮಾತುಕತೆನೂ ಇದೆ. ಹೌದು, ನಿಜಾನೇ, ನಾನು ಇದನ್ನ ಸುಳ್ಳು ಅಂತ ಹೇಳಲ್ಲ. ಕನ್ನಡಿಗರು ಕನ್ನಡ ಸಿನಿಮಾನ ನೋಡ್ತಿಲ್ಲ, ಇನ್ಕ್ಲೂಡಿಂಗ್ ಮೀ. ಅಲ್ಲ, ನಾನು ಬರಲ್ಲ. ಯಾಕೆ ಅಂತಂದ್ರೆ ನಾನು ಕನ್ನಡ ಸಿನಿಮಾಗಳನ್ನ ನೋಡ್ತಾ ಇದ್ದೀನಿ, ಮಲಯಾಳಂ ಸಿನಿಮಾಗಳು ನೋಡ್ತಾ ಇದ್ದೀನಿ, ತಮಿಳು ನೋಡ್ತಾ ಇದ್ದೀನಿ, ಹಿಂದಿನ ಅಲ್ಪ ಸ್ವಲ್ಪ ನೋಡ್ತಾ ಇರ್ತೀನಿ. ತೆಲುಗು ಅಂತೂ ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್, ಅದರಿಂದ ಸ್ವಲ್ಪ ಕಮ್ಮಿ. ಸಾಕಷ್ಟು ದಿನಗಳಿಂದ ಒಂದು ಟ್ರೆಂಡಿಂಗ್ ಅಲ್ಲಿ ಇರುವಂತ ವಿಷಯ, ಮಲಯಾಳಂ ಇಂಡಸ್ಟ್ರೀಸ್ ಅಟ್ ದ ಪೀಕ್. ತುಂಬಾ ಹೆಸರು ಮಾಡ್ತಿದೆ, ತುಂಬಾ ದುಡ್ಡು ಮಾಡ್ತಿದೆ, ಒಳ್ಳೊಳ್ಳೆ ಸಿನಿಮಾಗಳು ಕೊಡ್ತಿದೆ ಅಂತ ಹೇಳ್ತಿದ್ದಾರೆ. ಹೌದು, ಒಳ್ಳೆ ಸಿನಿಮಾ ಕೊಡ್ತಿದ್ದಾರೆ ಅಂದಮೇಲೆ ಒಳ್ಳೆ ದುಡ್ಡು ಮಾಡೇ ಮಾಡುತ್ತೆ. ಸೊ ಕಳೆದು ಈ ವರ್ಷದ 5 ತಿಂಗಳಲ್ಲಿ, ಜಾನ್ವರಿ ಟು ಮೇ, ಮಲಯಾಳಂ ಇಂಡಸ್ಟ್ರಿ ಮಾಡಿರುವಂತ ಟೋಟಲ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಇನ್ಕ್ಲೂಡಿಂಗ್ ಆಲ್ ಮೂವೀಸ್ 1,000 ಕೋಟಿ, ಅದಕ್ಕಿಂತ ಇನ್ನೂ ಜಾಸ್ತಿ. ಬಟ್ ನಾನು ಒಂದು ಮೆಚ್ತೀನಿ, ಈಗ ಟರ್ಬೋ ರಿಲೀಸ್ ಆಯ್ತು ಫ್ರೈಡೆ. ಆಲ್ಮೋಸ್ಟ್ ರಿಲೀಸ್ ಆಗಿದ್ದ 4 ದಿನಗಳಲ್ಲೇ 50 crores ನ ರೀಚ್ ಮಾಡಿದೆ. ಇದು ಯಾವುದೇ ತರದ ರೂಮರ್ಸ್ ಕಲೆಕ್ಷನ್ ಅಲ್ಲ, ಮತ್ತು ಈ ಫ್ಯಾನ್ ಪೇಜಸ್, ಟ್ರೋಲ್ ಪೇಜಸ್ಗೆಲ್ಲ ರೂಮರ್ಸ್ ನ ಅಪ್ಸಿಲ್ಲ. ಅಫಿಷಿಯಲ್ ಆಗಿ ಪ್ರೊಡಕ್ಷನ್ ಕಂಪನಿನೇ ಅವರ ಒಂದು ಪೇಜ್ ಅಲ್ಲಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿರುವಂತ ಬಾಕ್ಸ್ ಆಫೀಸ್ ಕಲೆಕ್ಷನ್ 50 crores ಪ್ಲಸ್ ಟಿಲ್ ಕೌಂಟಿಂಗ್. ಸರಣ, ಎಲ್ಲ ಕಡೆ ಒಳ್ಳೆ ಬುಕ್ಕಿಂಗ್ಸ್ ಆಗ್ತಿದೆ. ನಮ್ಮ ರಾಜ್ ಬಿ ಅವ್ರ ಶೆಟ್ಟಿ ಅವರು ಚೆನ್ನಾಗಿ ಮಿಂಚಿದ್ದಾರೆ ಮಾತ್ರ, ಲಿಟ್ರಲಿ. ಓಕೆ, ಅದನ್ನ ಪಕ್ಕಕ್ಕೆ ಮಾಡ್ಬೇಕು. ನಮ್ಮ ಕನ್ನಡ ಇಂಡಸ್ಟ್ರಿ ಏನಕ್ಕೆ ಈ ತರ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಿದೆ? ಇದಕ್ಕೆ ಯಾರು ರೀಸನಬಲ್, ಯಾರು ತಪ್ಪು, ಯಾರು ಸರಿ, ಅದು ಯಾರಿಗೂ ಗೊತ್ತಿಲ್ಲ. ಸೊ ಕೆಲವರು ಹೇಳ್ತಾರೆ, ಇಂಡಸ್ಟ್ರಿಯಲ್ಲಿ ಇರೋರೇ ಹೇಳ್ತಾರೆ, ಕನ್ನಡ ಇಂಡಸ್ಟ್ರಿಯಲ್ಲಿ ಒಗ್ಗಟ್ಟಿಲ್ಲ, ಕನ್ಸಿಸ್ಟೆನ್ಸಿ ಇಲ್ಲ ಅಂತ ಕೆಲವು ಇಂಟರ್ವ್ಯೂಗಳಲ್ಲಿ ಹೇಳಿದಂತ ನಾನೇ ನೋಡಿದ್ದೀನಿ, ಕೇಳಿದ್ದೀನಿ. ಮತ್ತು ಈಗ ರೀಸೆಂಟ್ ಆಗಿ KD ಮೂವಿಯ ಒಂದು ಪ್ರೆಸ್ ಮೀಟ್ ಆಯ್ತು. ಪ್ರೇಮ್ ಅವರು ಮತ್ತೆ ನಮ್ಮ ಧ್ರುವ ಸರ್ಜಾ ಅವರು ಮತ್ತು ಪ್ರೊಡಕ್ಷನ್ ಟೀಮ್ ಅವರೆಲ್ಲ ಒಂದು ಇಂಟರ್ವ್ಯೂ ಪ್ರೆಸ್ ಮೀಟ್ ಮಾಡಿದ್ರು. ಬಟ್ ನಿಜ ಹೆಂಗಾಯ್ತು ಅಂದ್ರೆ, ಈಗ ನಡೀತಿರೋ ಸಿಚುವೇಶನ್ಸ್ಗೂ ಎಲ್ಲ ಕಾದ್ ಕೂತಿದ್ರು ಪ್ರೆಸ್ ಅವರು. ಎಲ್ಲ ಸಿಕ್ಕಿ ಚಾನ್ಸ್ ಅಲ್ಲಿ ಬರೋ ಕ್ವಶನ್ಸ್ ನೆಲ್ಲ ಕೇಳ್ಬಿಡವ ಅಂತ. ಅದಕ್ಕೆ ಒಂಥರ ಬಲಿಯಲ್ಲ, ಸಾರಿ ಟು ಯೂಸ್ ದಟ್ ವರ್ಡ್, ಬಟ್ ಅದಕ್ಕೆ ಫೇಸ್ KD ಟೀಮ್ ಅವ್ರು ಫೇಸ್ ಮಾಡಿದ್ರು ಬರೋ ಕ್ವಶನ್ಸ್ ನೆಲ್ಲ. ಅವರು KD ಸಿನಿಮಾ ಪ್ರೆಸ್ ಮೀಟ್ ಅಂತ ಕರೆದ್ರು, ಬಟ್ ಅಲ್ಲಿ ಆಗಿದ್ದು ಫಿಲಂ ಇಂಡಸ್ಟ್ರಿಯ ಪ್ರೆಸ್ ಮೀಟ್. ಏನ್ ಕ್ವಶನ್ಸ್, ಒಬ್ರು ಮೇಡಮ್ ಅಂತೂ ಹೆಸರು ಸ್ವಲ್ಪ ನೆನಪಿಲ್ಲ, ಬಟ್ ಕ್ವಶನ್ಸ್ ಮೇಲೆ ಕ್ವಶನ್ಸ್ ಫುಲ್ ಕ್ಲಾಸ್ ತಗೊಂಡ್ಬಿಟ್ರು ಅಂತ ನಾನು ಅನ್ಕೊಂತೀನಿ. ಬಟ್ ಆದ್ರೂ ಅದಕ್ಕೆ ಸರಿಯಾದ ಉತ್ತರಗಳು ಕೊಟ್ರು. ಮತ್ತೆ ಪ್ರೊಡ್ಯೂಸರ್ ಒಂದು ಚೆನ್ನಾಗಿ ಉತ್ತರ ಕೊಟ್ರು. ಲೈಕ್, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಫಿಲಮ್ಸ್ ಏನ್ ಕಮ್ಮಿ ಇಲ್ಲ, ಕಮ್ಮಿ ಅಂದ್ರೂ ಒಂದು 100 ಸಿನಿಮಾ ರಿಲೀಸ್ ಆಗಿದೆ 5 ತಿಂಗಳಲ್ಲಿ. ಬಟ್ ಆದ್ರೆ ಯಾವುದೇ ಸಕ್ಸಸ್ಫುಲ್ ಸಿನಿಮಾಗಳು ರಿಲೀಸ್ ಆಗಿಲ್ಲ ಅಂತ ಅವ್ರ ಬಾಯಲ್ಲೇ ಹೇಳ್ಬಿಟ್ರು. ಅದಕ್ಕೆ ಓಕೆ, ನೋ ಪ್ರಾಬ್ಲಮ್, ಅದು ನಿಜಾನೇ. ಸೊ ಈಗ ಸಕ್ಸಸ್ಫುಲ್ ಸಿನಿಮಾ ಆಗ್ಬೇಕು ಅಂದ್ರೆ ಏನ್ ಕಾರಣ? ಅದರಲ್ಲೂ ಒಬ್ರು ಹೇಳಿದ್ದಾರೆ, ಒಬ್ಬ ರೈಟರ್ ಡಿಸೈಡ್ಸ್ ದ ಫೇತ್ ಆಫ್ ದ ಮೂವಿ. ಸರಿನಾ? ರೈಟರ್, ಹೀರೋ, ಪ್ರೊಡ್ಯೂಸರ್ ಹಣೆ ಬರಾನ ಬರೆಯೋನೆ ರೈಟರ್ ಅಂತ ಯಾವುದೋ ಒಂದು ಇಂಟರ್ವ್ಯೂ ನಾನು ನೋಡಿದೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಹೇಳಿದ್ರು ಮಾತ್ರ ಅದನ್ನ. ಸೊ ಹಂಗೇನೆ ಈಗ ರೈಟರ್ಸ್ ಬಂದು ಒಂದು ಸ್ಟೆಪ್ ತಗೋಬೇಕು. ಬಟ್ ಏನಕ್ಕೆ ರೈಟರ್ಸ್ಗೂ ತುಂಬಾ ಡಿಸಪಾಯಿಂಟ್ ಆಗಿದೆ. ಏನಕ್ಕೆ ಅಂತಂದ್ರೆ ಪ್ರೊಡ್ಯೂಸರ್ಸ್ ಸಿಗ್ತಿಲ್ಲ ಅನ್ನೋ ಕಾರಣ. ಆಫ್ ಕೋರ್ಸ್ ಪ್ರೊಡ್ಯೂಸರ್ಸ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಕನ್ನಡ ಇಂಡಸ್ಟ್ರಿಯಲ್ಲಿ ಕನ್ನಡಿಗರು ಪಿಕ್ಚರ್ ಬಂದು ನೋಡ್ತಾರೆ ಅನ್ನೋ ಹೋಪ್ನೆ ಕಳ್ಕೊಂಡ್ಬಿಟ್ಟಿದ್ದಾರೆ ಅವ್ರಿಗೆ ಗೊತ್ತು. ಸೊ ನಾವೇನ್ ಮಾಡ್ಬೇಕು, ನಾವು ಸಪೋರ್ಟ್ ಮಾಡ್ಬೇಕು, ನಾವು ಸಪೋರ್ಟ್ ಮಾಡ್ತೀವಿ.
ಕಂಪ್ಲೀಟ್ ಆಗಿ ಪ್ರತಿಯೊಬ್ರು ಬ್ಲೇಮ್ ಮಾಡ್ತಿರೋದು ಆಕ್ಟರ್ಸ್ ಮೇಲೆ. ನಂಗಂತೂ ನಿಜವಾಗ್ಲೂ ಅದು ಯಾವ ತರ ಲಾಜಿಕ್ ಅಂತ ನಾನು ನಿಜ ಗೊತ್ತಿಲ್ಲ. ಏನಕ್ಕಂತಂದ್ರೆ ರವಿಚಂದ್ರನ್ ಸರ್ ಅವ್ರು ಹೇಳ್ದಂಗೆ ನೋಬಡಿ ಕ್ಯಾನ್ ಬಿ ಫೋರ್ಸ್ ಟು ಮೇಕ್ ಅ ಸಿನಿಮಾ. ಸರಿನಾ, ಆಕ್ಟರ್ಸ್ ಗೆ ಫೋರ್ಸ್ ಮಾಡಕ್ ಆಗಲ್ಲ, ಆಯ್ತು. ಬಟ್ ಆದ್ರೂ ಆಸ್ ಅ ಆಕ್ಟರ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕಾಂಟ್ರಿಬ್ಯೂಷನ್ ಕೊಡಬೇಕು ಅಂತ ಇರೋರು ಎಲ್ಲಾರು ಕೊಡ್ತಿದ್ದಾರೆ, ಎಲ್ಲಾರು ಕೊಡ್ತಾರೆ. ಬಟ್ ಹಂಗು ಆದ್ರೂ ಅವರು ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಂಡು, ನಿಜವಾಗ್ಲೂ ನಮ್ಮ ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ ಈ ಪ್ಲಾನಿಂಗಿನ ಕೊರತೆ ಕಮ್ಮಿ. ಸರಿನಾ, ಸೊ ಇವರು ಪ್ಯಾಂಡಮಿಕ್ ನ ಬ್ಲೇಮ್ ಮಾಡ್ತಿದ್ರು. ಬಟ್ ಆದ್ರೂ ಕಮ್ಮಿ ಅಂದ್ರು. ನೀವೇನ್ ಸ್ಟಾರ್ಸ್ ಅಂತ ಹೇಳ್ತೀರಾ, 10 to 15 ಮೆಂಬರ್ಸ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಆಕ್ಟರ್ಸ್ ಇದಾರೆ, ಒಳ್ಳೊಳ್ಳೆ ಆಕ್ಟರ್ಸ್ ಇದಾರೆ. ಪ್ರತಿಯೊಬ್ರು ಚೆನ್ನಾಗಿ ಮಾಡ್ತಾರೆ, ಒಳ್ಳೆ ಸಿನಿಮಾಗಳು ಕೊಟ್ಟಿದ್ದಾರೆ, ಕೆಲವೊಂದು ಡಿಸಪಾಯಿಂಟ್ಗಳು ಮಾಡಿದಾವೆ. ಸರಿನಾ, 10 to 15 ಜನ ಏನಿದ್ದಾರೆ, ವರ್ಷಕ್ಕೆ 2 ಸಿನಿಮಾ ಮಾಡಿದ್ರೆ ಸಾಕು. ಟು ಬಿ ಆನೆಸ್ಟ್, ವರ್ಷಕ್ಕೆ 2 ಸಿನಿಮಾ ಮಾಡಿದ್ರು ಈ 15 ಜನ ಟೋಟಲ್ ಒಂದು 30 ಸಿನಿಮಾ ಆಗುತ್ತೆ. ಆಯ್ತು, 25 ಸಿನಿಮಾನೇ ಮ್ಯಾಕ್ಸಿಮಮ್ ಇಟ್ಕೊಳ್ಳಿ. ತಿಂಗಳಿಗೆ 2 ಸ್ಟಾರಿನ ಸಿನಿಮಾ ರಿಲೀಸ್ ಮಾಡಿದ್ರು ನಮ್ಗೆ 12 ತಿಂಗಳು ಕಮ್ಮಿ ಅಂದ್ರೆ 24 ಸಿನಿಮಾ ಸ್ಟಾರ್ ಸಿನಿಮಾಗಳೇ ಸಿಗುತ್ತೆ. ಸರಿನಾ, ಅಂದ್ರೆ ಹೈ ಬಜೆಟೆಡ್ ಸಿನಿಮಾಸ್ ಏನ್ ನೀವೆಲ್ಲ ಹೇಳ್ತೀರ, ಅದು ನೀವೇನ್ ಸ್ಟಾರ್ಸ್ ಅವೆಲ್ಲ ಏನ್ ಹೇಳ್ತೀರ ಅವ್ರದ್ದು. ಇನ್ನ ಸರಿ, ತಿಂಗಳಿಗೆ 2 ಈ ಮೂವಿ ಬಂದ್ಮೇಲೆ ಇನ್ನ 2 ವಾರ ಏನಪ್ಪಾ ಮಾಡೋದು? ಬಿಗಿನರ್ಸ್ ಇದಾರೆ. ಬಿಗಿನರ್ಸ್ ಅಂತ ಬಂದ್ರೆ ಶಾಕಾರಿ ವಾಸ್ ಅ ಗುಡ್ ಮೂವಿ, O2 ವಾಸ್ ಅ ಗುಡ್ ಮೂವಿ, ಒಳ್ಳೆ ಕಂಟೆಂಟ್ ಇರುವಂತ ಮೂವಿ. ಕ್ಯಾಂಗ್ರೂ ವಾಸ್ ಅ ಗುಡ್ ಕಂಟೆಂಟ್ ಮೂವಿ. ಸರಿನಾ, ದೆನ್ ಕೇಸ್ ಆಫ್ ಕೊಂಡಾಣ, ಬ್ಲಿಂಕ್, ಕಮ್ಮಂದ್ರೆ ಇದೇ ಒಂದು 5-6 ಮೂವಿ ಬಿಗಿನರ್ಸ್. ಲೈಕ್ ಎಕ್ಸ್ಪೆಕ್ಟೇಷನ್ಸ್ ಬ್ರೇಕ್ ಮಾಡ್ತು ಸಿನಿಮಾಗಳು. ಅದರಲ್ಲಿ ಒಂದು 2 ಸಿನಿಮಾ ನಾನು ರಿವ್ಯೂ ಕೊಡಕ್ಕಾಗಿಲ್ಲ. ಅವಂದ್ರೆ ಮೂವಿ ನೋಡಿದ್ದೀನಿ ಬಟ್ ರಿವ್ಯೂ ಕೊಟ್ಟಿಲ್ಲ. ದೆನ್ ಅದಂತಂದ್ರೆ ನಾನು ಮೂವಿ ರಿವ್ಯೂ ಕೊಟ್ಟಿದ್ದೀನಿ. ಲೈಕ್ ಇವ್ರು ಮಾಡ್ಕೊಂತಾರೆ, ಮ್ಯಾನೇಜ್ ಮಾಡ್ಕೊಂತಾರೆ. ನಮ್ಗೆ ತಿಂಗಳಿಗೆ 3 ಸಿನಿಮಾ ರಿಲೀಸ್ ಆದ್ರೂ 2 ಸ್ಟಾರ್ದು ಇಲ್ಲ 1 ಸ್ಟಾರ್ದು, ಎಂಟರ್ಟೈನ್ಮೆಂಟ್ಗೆ ಏನು ಕಮ್ಮಿನೂ ಇರಲ್ಲ, ಕಲೆಕ್ಷನ್ಗೂ ಏನು ಕಮ್ಮಿ ಇರಲ್ಲ. ಸೊ ಆಯ್ತು, ಮೂವಿ ಮಾಡೋದು ಹೆಚ್ಚಲ್ಲ, ಜನರಿಗೆ ಇಷ್ಟ ಆಗ್ಬೇಕಾಗಿರೋದು ಕಂಟೆಂಟ್, ಬ್ರಿಂಗ್ ದ ಕಂಟೆಂಟ್. ಸೊ ಈಗ ರೀಸೆಂಟ್ ಆಗಿ ಯಾವುದೋ ಒಂದು ಇಂಟರ್ವ್ಯೂಲಿ ಒಬ್ರು ಹೇಳಿದ್ರು, ಮಲಯಾಳಂ ಸಿನಿಮಾ ಏನಕ್ಕೆ ಇಷ್ಟು ಹೆಸರು ಮಾಡ್ತಿದೆ, ದುಡ್ಡು ಮಾಡ್ತಿದೆ, ಮತ್ತೆ ಹಿಟ್ ಆಗ್ತಿದೆ ಅನ್ನೋ ಒಂದೇ ಒಂದು ಕಾರಣ, ದೇ ಆರ್ ಡೂಯಿಂಗ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಸ್. ನಾವು ಮಾಡವ, ನಮ್ಗೇನ್ ಕಮ್ಮಿ ಅಲ್ವಲ್ಲ. ಎಂತೆಂಥ ಡೈರೆಕ್ಟರ್ಸ್ ಇದ್ದಾರೆ, ಎಂತೆಂಥ ರೈಟರ್ಸ್ ಇದ್ದಾರೆ. ಕೆಲವರು ಬ್ರೇಕ್ ತಗೊಂಡಿದ್ದಾರೆ, ಕೆಲವರು ಥಿಂಕ್ ಮಾಡ್ತಾ ಇದ್ದಾರೆ. ವಿ ಕ್ಯಾನ್ ಡೂ ಇಟ್. ಏನಂದ್ರೆ ಸ್ವಲ್ಪ ಅದೇ ಲಿಟ್ರಲಿ ಇದನ್ನ ಇಂಡಸ್ಟ್ರಿ ಅವರು ಒಬ್ಬರು ಹೇಳಿದ್ರು, ಒಂದು ಯೂನಿಟಿ, ಒಗ್ಗಟ್ಟಿಲ್ಲ, ಕನ್ಸಿಸ್ಟೆನ್ಸಿ ಇಲ್ಲ, ಪ್ಲಾನಿಂಗ್ ಇಲ್ಲ, ಆನೆಸ್ಟ್ ಆಗಿ ಇದಿಲ್ಲ. ಸೊ ಏನ್ ಮಾಡಕ್ಕಾಗತ್ತೆ? ಇನ್ನು ಈ ವಿಚಾರದ ಎಕ್ಸ್ಟೆಂಡೆಡ್ ವಿಡಿಯೋ ಬೇಕು ಅಂತಂದ್ರೆ ಕಮೆಂಟ್ ಅಲ್ಲಿ ಹಾಕಿ, ಸ್ವಲ್ಪ ಇನ್ನೂ ಡೀಪರ್ ಡಿಸ್ಕಷನ್ ಮಾಡೋಣ. ಸರಿನಾ, ಬಟ್ ನನಗನ್ಸಿದ್ದು ಇಷ್ಟೇ, ಈ 3 ಒಗ್ಗಟ್ಟು, ಕನ್ಸಿಸ್ಟೆನ್ಸಿ, ದೆನ್ ಪ್ಲಾನಿಂಗ್, ಈ 3 ಇದ್ರೆ ಲಿಟ್ರಲಿ ಕನ್ನಡ ಇಂಡಸ್ಟ್ರಿನ ಯಾರು ಮುಟ್ಟು ನೋಡಕ್ಕಾಗಲ್ಲ. ಲೈಕ್ ಅನ್ಇಮ್ಯಾಜಿನಬಲ್ ಆ ಸ್ಟೇಜ್ಗೆ ಹೋಗುತ್ತೆ. ವಿ ಕ್ಯಾನ್ ಡಾಮಿನೇಟ್ ಇನ್ ಫಿಲಮ್ ಇಂಡಸ್ಟ್ರಿ ನಮ್ಮ ಕನ್ನಡ. ಏನಕ್ಕಂತಂದ್ರೆ ಇಡೀ ಭಾರತ ಮತ್ತು ಭಾರತ ಬಿಟ್ಟು ಬೇರೆ ದೇಶಗಳು ತಿರುಗಿ ನೋಡ್ಬೇಕಾದಂತ ಪರಿಸ್ಥಿತಿಗೆ ತನ್ನಿಲ್ಸಿದೆ ನಮ್ಮ ಕನ್ನಡ ಇಂಡಸ್ಟ್ರಿನೇ. KGF ಮೂವಿ, ಇಟ್ ವಾಸ್ ಅ ಪ್ಯಾನ್ ಇಂಡಿಯಾ ಇನಿಷಿಯಲಿ, ಬಟ್ ಕಾಂತಾರ ವಾಸ್ ನಾಟ್ ಅ ಪ್ಯಾನ್ ಇಂಡಿಯಾ ಇನಿಷಿಯಲಿ. ಕನ್ನಡದಲ್ಲಿ ಮಾತ್ರ ರಿಲೀಸ್ ಮಾಡಿದ್ದು, ಬಟ್ ಜನರು ಅದನ್ನ ಪ್ಯಾನ್ ಇಂಡಿಯಾ ಮಾಡಿಸಿದ್ರು. ಈ 2 ಸಿನಿಮಾನು ಒಂದು ಒಳ್ಳೆ ಉದಾಹರಣೆ. ಯಾರಿಗೂ ಏನು ಕಮ್ಮಿ ಅಲ್ಲ, ಎವ್ರಿಥಿಂಗ್ ಇಸ್ ಗುಡ್. ಸರಿನಾ, ಬಟ್ ಡೋಂಟ್ ನೋ ಏನಾಗ್ತಿದೆ ಒಳಗಡೆ ಅಂತ. ಬಟ್ ಆದ್ರೂ ಒಳ್ಳೆ ಸಿನಿಮಾಗಳು ಕೊಡ್ತಾ ಹೋಗ್ಲಿ, ಒಳ್ಳೆ ಕಂಟೆಂಟ್ ಕೊಡ್ತಾ ಹೋಗ್ಲಿ, ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಹೋಗ್ಲಿ. ಅಲ್ಲಿವರೆಗೂ ನಗ್ನಗ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆ ಈ ವಿಡಿಯೋದಲ್ಲಿ ಬೇಜಾರಾಗಿದ್ರು, ನಾನು ಯಾರೇ ಸ್ಪೆಸಿಫಿಕ್ ಆಗಿ ಯಾರು ತಪ್ಪು ಅಂತ ಹೇಳಿಲ್ಲ, ಎಲ್ಲರೂ ಕರೆಕ್ಟ್ ಆಗಿದ್ದಾರೆ, ಚೆನ್ನಾಗಿದ್ದಾರೆ, ಅವ್ರವ್ರ ಕೆಲಸನ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಬಟ್ ರವಿಚಂದ್ರನ್ ಅವ್ರನ್ನ ನಾನು ಮೆಚ್ತೀನಿ ಸರ್. ಲಿಟ್ರಲಿ ಸರ್, ಅವರ ಈಗ ಜಡ್ಜ್ಮೆಂಟ್ ಮೂವಿ ನಾನು ರಿವ್ಯೂ ಮಾಡೋಕ್ಕಾಗಲಿಲ್ಲ ಮೂವಿನ, ಬಟ್ ಆದರೂ ಆ ಒಂದು ಇಂಟರ್ವ್ಯೂಲ್ ಅವ್ರು ಹೇಳಿದ್ರು, ಆಫ್ಟರ್ ದೃಶ್ಯ ನನ್ನ ಮೇಲೆ ಒಂದು ಪಾಸಿಟಿವ್ ಎಕ್ಸ್ಪೆಕ್ಟೇಷನ್ಸ್ ಬಂತು. ಸೊ ವೈ ಕಾಂಟ್ ರವಿಚಂದ್ರನ್ ಸರ್ ಅವರು ರಿಮೇಕ್ ಮಾಡಿದ್ರೆ ಹೆಂಗಿರುತ್ತೆ? ರಿಮೇಕ್ ಇಸ್ ನಥಿಂಗ್, ಅದೇನೂ ಇಲ್ಲೀಗಲ್ ಅಲ್ಲ. ಜನರಿಗೆ ಎಂಟರ್ಟೈನ್ಮೆಂಟ್ ಬೇಕು, ಒಳ್ಳೆ ಕಂಟೆಂಟ್ ಬೇಕು. ದೃಶ್ಯ ವಾಸ್ ಅ ರಿಮೇಕ್, ಬಟ್ ಇಟ್ ಬೂಮ್ಡ್ ಇನ್ ಕರ್ನಾಟಕ, ಕನ್ನಡ ಇಂಡಸ್ಟ್ರಿ. ಹಿಟ್ ಆಯ್ತು, ಒಳ್ಳೆ ಹಿಟ್ ಆಯ್ತು ಆ ಸಿನಿಮಾ. ನನಗಂತೂ ಡೀಪ್ಲಿ, ನಾನು ಲಿಟ್ರಲಿ ಹೇಳ, ಆ ದೃಶ್ಯ ನೋಡಿದಾಗ ನನಗೆ ರಿಮೇಕ್ ಅಂತಾನೆ ಗೊತ್ತಿರಲಿಲ್ಲ. ಆಸ್ ಅ ಮೂವಿ ನಾನು ನೋಡಿದೆ, ಬಟ್ ಆಮೇಲೆ ಐ ಕೇಮ್ ಟು ನೋ ದಟ್ ಇಟ್ ವಾಸ್ ಅ ರಿಮೇಕ್. ಮಲಯಾಳಂ ಇಂಡಸ್ಟ್ರಿ ಎಲ್ಲ ಎಕ್ಸೆಪ್ಷನಲ್ ವರ್ಕ್ ಮಾಡಿ
ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಕೊಡಿ, ಅಷ್ಟೇ ನಮಗೆ ಬೇಕಾಗಿರೋದು. ರೀಮೇಕ ಸ್ವಮೇಕ, ಜನರಿಗೆ ಎಂಟರ್ಟೈನ್ಮೆಂಟ್ ಬೇಕು. ನಾನೇನೋ ಎಲ್ಲ ಲ್ಯಾಂಗ್ವೇಜ್ ಬರುತ್ತೆ ನಾನು ನೋಡ್ತೀನಿ ರಿವ್ಯೂವರು, ಬಟ್ ಕನ್ನಡನೇ ನೋಡ್ತೀನಿ ಅಂತ ಅನ್ನೋರು ಸಾಕಷ್ಟು ಜನರಿದ್ದಾರೆ. ಹಂಗಂತ ನಾನು ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಚೆನ್ನಾಗಿದೆ ಅಂತಲೇ ಹೇಳಬೇಕು ಅಂತ ಚೆನ್ನಾಗಿರೋದನ್ನ ಖಂಡಿತವಾಗ್ಲೂ ಚೆನ್ನಾಗಿದೆ ಅಂತ ಹೇಳ್ತೀವಿ. ಇನ್ನು ಮಿಕ್ಕಿದ್ದು ನಿಮಗೆ ಗೊತ್ತು. ಬಟ್ ಆದರೂ ಕನ್ನಡ ಅನ್ನೋ ಒಳ್ಳೆ ಭಾಷೆಯಲ್ಲಿ ಸಿನಿಮಾ ಮಾಡಬೇಡಿ, ಕನ್ನಡ ಅನ್ನೋ ಒಳ್ಳೆ ಭಾಷೆಯಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡಿ, ಅಷ್ಟೇ ನಾನು ಹೇಳೋದು. ಥ್ಯಾಂಕ್ ಯು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.